ಇವ್ರ ವೆಯ್ಟ್ ಬಂದ್ಬಿಟ್ಟು 85 ಕೆಜಿ ಇತ್ತು. ಇವತ್ತು ಅವ್ರ ವೆಯ್ಟ್ ಬಂದ್ಬಿಟ್ಟು 75 ಕೆಜಿ ಆಗಿದೆ. ಕೇವಲ 45 ದಿವಸದಲ್ಲಿ 10 ಕೆಜಿ ವೆಯ್ಟ್ ಲಾಸ್ನ ಮಾಡಿದ್ದಾರೆ. ಇವರು ವೆಯ್ಟ್ ಲಾಸ್ ಮಾಡೋಕ್ಕಿಂತ ಮುಂಚೆ 85 ಕೆಜಿ ಇದ್ದಾಗ ಇವ್ರಿಗೆ ಒಂದು ಡ್ರೆಸ್ಗಳು ಫಿಟ್ಟಿಂಗ್ ಆಗ್ತಿರ್ಲಿಲ್ಲ, ಕಂಪ್ಲೀಟ್ ಲೋ ಕಾನ್ಫಿಡೆನ್ಸ್, ಎನರ್ಜಿ ಅನ್ನೋದಿರ್ಲಿಲ್ಲ. ಎಸ್ಪೆಷಲಿ ಮೆಟ್ಲು ಹತ್ಬೇಕಾದ್ರೆ ಅಂತೂ ಒಂಥರ ಸುಸ್ತಾಗೋದು, ಒಂಥರ ವಾಕಿಂಗ್ ಹೋಗ್ಬೇಕಾದ್ರೆ ಮಂಡಿ ನೋವು ಬರೋದು, ಇದು ಸುಮಾರು ಜನಕ್ಕೆ ಪ್ರಾಬ್ಲಮ್ಮು ವೆಯ್ಟ್ ಜಾಸ್ತಿ ಇದ್ದಾಗ. ಅದೇ ರೀತಿ ಇವ್ರಿಗೂ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರು. ಇದೆಲ್ಲ ಪ್ರಾಬ್ಲಮ್ಗಿಂತ ಮಾನಸಿಕ ಒಂಥರ ನೆಮ್ಮದಿನೇ ಕಳ್ಕೊಬಿಟ್ಟಿದ್ರು. ಈ ವೆಯ್ಟ್ ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆ ಬೇರೆ ಬೇರೆ ಎಲ್ಲ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಎಲ್ಲಿ ನನಗೆ PCOD ಬರುತ್ತೋ, ಎಲ್ಲಿ ನನಗೆ PCOS, ಥೈರಾಯ್ಡು, ಈ ಡಯಾಬಿಟಿಸು, BP ಎಲ್ಲ ಬರುತ್ತೆ ಅನ್ನೋ ಒಂದು ಟೆನ್ಷನ್ಗೆ ಒಂಥರ ಡಿಪ್ರೆಸ್ಡ್ ಆಗೋಗಿದ್ರು. ಸುಮಾರು ಜನ ದಪ್ಪ ಇರೋರಿಗೆ ಈ ಟೆನ್ಷನ್ ಕಾಡ್ತಿರುತ್ತೆ. ಅದೇ ರೀತಿ ಇವ್ರಿಗೂ ಈ ಟೆನ್ಷನ್ ಕಾಡ್ತಿತ್ತು. ಮತ್ತೆ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈ ಹಸ್ಬೆಂಡು ಆದವರು ಇವ್ರಿಗೆ ಮೇಯ್ನ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಸಪೋರ್ಟಿವ್ ಆಗಿರಬೇಕು. ಬಟ್ ಇವ್ರು ಏನು ಮಾಡ್ತಿರೋ ಅಂತ ಹೇಳಿದ್ರೆ, ಹಸ್ಬೆಂಡ್ ಆದವರು ಒಂಥರ ರೇಗ್ಸೋದು, ನೀನು ತುಂಬ ದಪ್ಪ ಇದೆಯಾ, ಸಣ್ಣ ಆಗು ಅಂತಾರ. ಸಣ್ಣ ಆಗು ಅನ್ನೋ ರೀತಿ ಯಾವ ರೀತಿ ಇತ್ತು ಅಂದರೆ ಒಂಥರ ಟಾಂಗ್ ಮಾಡೋ ರೀತಿ, ರೇಗ್ಸೋ ರೀತಿ ಇವ್ರಿಗೆ ಹೇಳ್ತಾ ಇರು. ಇದನ್ನೆಲ್ಲ ಇವ್ರಿಗೆ ಕೇಳೋದಕ್ಕಾಗ್ತಿರ್ಲಿಲ್ಲ. ಮತ್ತು ಯಾವುದೇ ರೀತಿ ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡೋದಕ್ಕೆ ಇವ್ರು ಹೋಗ್ತಾನೆ ಇರಲಿಲ್ಲ. ಎಲ್ಲ ನನ್ನ ಆಡ್ಕೊತಾರೆ ದಪ್ಪ ಇದ್ದೀನಿ ಅಂತ. ಆಮೇಲೆ ಇವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರ ಒಂದು ದಿವಸ ಮಾಡಿದ್ರು ಅವರು. ಆ ದೃಢ ನಿರ್ಧಾರನೇ ಇವತ್ತು ಇವ್ರಿಗೆ ಈ ರಿಸಲ್ಟ್ನ ಕೊಡೋದಕ್ಕೆ ಸಾಧ್ಯ ಆಯಿತು. ಅದು 85 ಕೆಜಿಯಿಂದ 75 ಕೆಜಿ ಬರೋದು ತಮಾಷೆ ಮಾತಲ್ಲ. ಅದು ಕೇವಲ 45 ದಿವಸದಲ್ಲಿ. ಅಷ್ಟೇ ಡಿಸಿಪ್ಲೈನ್ ಆಗಿರಬೇಕು, ಅದಕ್ಕೆ ಪ್ರಾಪರ್ ಹೆಲ್ದಿ ಡಯಟ್ ಫುಡ್ ಇರಬೇಕು, ಹೆಲ್ದಿ ಚಾರ್ಟ್ ಇರಬೇಕು, ಮತ್ತು ಹೆಲ್ದಿಯಾಗಿ ಎಕ್ಸಸೈಸ್ಗಳನ್ನ ಮಾಡಬೇಕಾಗತ್ತೆ. ಅದನ್ನೆಲ್ಲ ಇವರು ಮಾಡಿದ್ದಕ್ಕೆ ಇವತ್ತು ಅವ್ರ ಲೈಫಲ್ಲಿ ಕರೆಕ್ಟ್ ಆದಂಥ ಏನಂತಾರೆ ಒಂದು ಡಿಸಿಪ್ಲಿನ್ ಬಂದಿದೆ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಂದಿದೆ. ಇನ್ನೊಂದು ಅವ್ರಿಗೂ ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ಅವ್ರಿಗೆ ಹಳೆ ಬಟ್ಟೆಗಳು ಯಾವ್ದ್ಯಾವ್ದು ಅವ್ರು ಹಾಕೋಬೇಕು ಅಂತ ಆಸೆಗಳಿತ್ತೋ ಆ ಬಟ್ಟೆಗಳೆಲ್ಲ ಇವತ್ತು ಫಿಟ್ಟಿಂಗ್ ಆಗೋದಕ್ಕೆ ಶುರು ಆಗಿದೆ. ಆಯಿತಾ. 45 ದಿವಸದಲ್ಲಿ 10 ಕೆಜಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಜನ 1 ವರ್ಷ 2 ವರ್ಷ ಇಲ್ಲ 8 ತಿಂಗಳು 10 ತಿಂಗಳೆಲ್ಲ ತಗೊಂತಾರೆ. ಏನಕ್ಕೆ ಅಂತ ಹೇಳಿದ್ರೆ ಜಂಕ್ ಫುಡ್ ತಿನ್ನೋದು, ಪ್ರಾಪರ್ ಡಿಸಿಪ್ಲೈನ್ ಇಲ್ದಿರೋದು, ಮತ್ತು ಅವರು ಏನಂತಾರೆ ಬಾಡಿ ಕೆಲವ್ರಿಗೆ ಸಪೋರ್ಟ್ ಆಗಲ್ಲ. ಕೆಲವ್ರಿಗೆ ಸಪೋರ್ಟ್ ಆದ್ರೂ ಅವ್ರಿಗೆ ಯಾವುದೇ ರೀತಿ ಕಾಯಿಲೆಗಳಿರಲ್ಲ, ಯಾವುದೇ ರೀತಿ ಡಿಸೀಸಸ್ಗಳಿರಲ್ಲ. ಆದರೂ ಅವರು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸೋಂಬೇರಿಗಳಾಗಿ ಹೋಗಿರ್ತಾರೆ. ಬಟ್ ಇವರು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಇವತ್ತು ದೃಢ ನಿರ್ಧಾರ ತಗೊಂಡಿದ್ರಿಂದ ಇವತ್ತು ಅವರು ಆ್ಯಕ್ಟಿವ್ ಆಗಿದ್ದಾರೆ. ಒಂದು ಆಯಿತಾ, ಅವರು ಹೆಲ್ದಿಯಾಗಿ ಫುಡ್ಡನ್ನು ತಗೊತಾ ಇದ್ದಾರೆ, ಅದ್ರ ಜೊತೆಗೆ ಡಿಸಿಪ್ಲೈನ್ ಆಗಿದ್ದಾರೆ, ಅದ್ರ ಜೊತೆ ಕಾನ್ಫಿಡೆನ್ಸು. ಇನ್ನೊಂದು ಮೇಯ್ನ್ ಏನಂತಾರೆ ಖುಷಿ ವಿಷಯ ಏನಂತ ಹೇಳಿದ್ರೆ, ಇವ್ರ ಹಸ್ಬೆಂಡ್ ಯಾರು ಇವ್ರಿಗೆ ರೇಗಿಸ್ತಿದ್ರಲ್ಲ ಇವ್ರ ವೈಫ್ಗೆ, ಇವತ್ತು ಆ ವೈಫ್ನ ನೋಡಿ ಶಾಕ್ ಆಗಿದ್ದಾರೆ, ಅದ್ರ ಜೊತೆಗೆ ಖುಷಿ ಸಹ ಆಗಿದ್ದಾರೆ. ಅವ್ರು ಹೇಳೋದು ಇನ್ನೂ ಪರವಾಗಿಲ್ಲ ವೆಯ್ಟ್ ಲಾಸ್ ಮಾಡು, ಇವಾಗ ನೀನು ಏನಂತಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಮೊದಲನಿಗಿಂತ ಅನ್ನೋ ಒಂದು ಏನಂತಾರೆ ಅಪ್ರಿಸಿಯೇಷನ್ ಆಗಿರ್ಬೋದು, ಅಥವಾ ಮತ್ತೆ ಏನಂತಾರೆ ಸೊಸೈಟಿ ಅನ್ನೋದಕ್ಕಿಂತ ಇವ್ರ ರಿಲೇಟಿವ್ಸ್ಗಳ ಕಡೆ ಎಲ್ಲ ಹೋದಾಗ ನೀನು ಸಣ್ಣ ಆಗಿದ್ಯಾ, ಏನು ತಗೊತಿದ್ಯಾ, ಏನು ಮಾಡ್ತಿದ್ಯಾ, ಹೆಂಗೆ ಸಣ್ಣ ಅದೇ ಅನ್ನೋ ಸುಮಾರು ಕ್ವಶನ್ಗಳು ಇವರಿಗೆ ಕೇಳೋರು ಜಾಸ್ತಿ ಆಗಿದ್ದಾರೆ. ನೀವು ಸುಮಾರು ಜನ ಯಾರು ಇಲ್ಲಿ ವೆಯ್ಟ್ ಲಾಸ್ ಮಾಡಿರ್ತೀರಲ್ಲ, ನಿಮಗೂ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈ ವೆಯ್ಟ್ ಲಾಸ್ ಮಾಡಿದಿರೋರು ಪಾಪ ಈ ಎಕ್ಸ್ಪೀರಿಯನ್ಸ್ ಆಗಿರಲ್ಲ. ಎಸ್ಪೆಷಲಿ ಆಚೆ ಕಡೆ ಹೋದಾಗ ಎಷ್ಟೊಂದು ಜನ ಕ್ವಶನ್ಗಳು ಕೇಳ್ತಾರೆ, ಈ ಹೆಂಗೆ ಸಣ್ಣ ಆದ್ರಿ ನೀವು ಅಂದ್ಬಿಟ್ಟು. ಈ ಖುಷಿ ಇದೆಯಲ್ಲ ವೆಯ್ಟ್ ಲಾಸ್ ಮಾಡಿದವ್ರಿಗೆ ಮಾತ್ರ ಗೊತ್ತು ಈ ಖುಷಿ. ಬಟ್ ವೆಯ್ಟ್ ಲಾಸ್ ಮಾಡಿದ ತಕ್ಕನಾಗೆ ನೀವು ಅದನ್ನು ಹೇಗೆ ಮೇಂಟೆನೆನ್ಸ್ ಮಾಡ್ತೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಇವತ್ತು ಇವರು 45 ದಿವಸದಲ್ಲಿ 10 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ಇವ್ರು ಇನ್ನೂ ಮಿನಿಮಮ್ ಅಂದ್ರೂ ಅಟ್ಲೀಸ್ಟ್ ಒಂದು 6-7 ಕೆಜಿ ಇನ್ನೂ ವೆಯ್ಟ್ ಲಾಸ್ ಆಗಬೇಕು ಇವ್ರ ಹೈಟ್ ಪ್ರಕಾರ. ಆಯಿತಾ, ಇವ್ರ ಹೈಟ್ ಬಂದ್ಬಿಟ್ಟು 5.6 ಇದೆ. ಆಯಿತಾ, ಅಟ್ಲೀಸ್ಟ್ ಇವ್ರು ಒಂದು 65 ಬಂದರೆ ಆಯಿತಾ, ಅವಾಗ ಇನ್ನೂ ಏನಂತಾರೆ ಬಾಡಿ ಟೋನ್ ಆಗಿ ಕಾಣುತ್ತೆ. ಇನ್ನೂ ಏನಂತಾರೆ ಬಾಡಿ ಒಂಥರ ಇನ್ನೂ ನಾನು ಎಕ್ಸಸೈಸ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಜಾಗಿಂಗ್ ಮಾಡಬೇಕು ಅನ್ನೋ ಎಲ್ಲ ಎನರ್ಜಿ ಎಲ್ಲ ಬರುತ್ತೆ. ಇವತ್ತು 45 ದಿವಸ ಆಗಿರ್ಬೋದು, ಇವ್ರು ಇನ್ನೂ 45 ದಿವಸ ಕಂಟಿನ್ಯೂ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ವೆಯ್ಟ್ ಲಾಸ್ನ ಅವ್ರು ಮಾಡೋದಕ್ಕೆ ದೃಢ ನಿರ್ಧಾರನ ತಗೊಂಡಿದ್ದಾರೆ. ಇನ್ನೇನು ಬೇಕು ಲೈಫಲ್ಲಿ ಹೇಳಿ ವೆಯ್ಟ್ ಲಾಸ್ ಮಾಡಬೇಕಾಗಿದ್ದವರು. ಎಸ್ಪೆಷಲಿ ನೀವು ನೋಡ್ತಿರೋರು ಸುಮಾರು ಜನ ಏನು ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಅನ್ನೋದನ್ನು ಅಲ್ಲಿ ಯಾವುದೋ ಜ್ಯೂಸ್ ಕುಡಿದ್ರೆ ವೆಯ್ಟ್ ಲಾಸ್ ಆಗೋಗುತ್ತೆ, ಇಲ್ಲ ನಾನು ಜಿಮ್ಗೆ ಹೋಗಿ ಸಿಕ್ಕಾಪಟ್ಟೆ ಏನಂತಾರೆ 2 ಅವರ್ 3 ಅವರ್ ಬೆವರರಿಸಿ ಎಕ್ಸಸೈಸ್ ಮಾಡಿಬಿಟ್ರೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ, ಇಲ್ಲ ಬೆಳಗ್ಗೆ ಹೋಗಿ ನಾನು 1 ಅವರ್ ಇಲ್ಲ ಸಂಜೆ ಹೋಗಿ 1 ಅವರ್ ಎಕ್ಸಸೈಸ್ ಮಾಡಿಬಿಡೋಣ ವೆಯ್ಟ್ ಲಾಸ್ ಆಗಿಬಿಡ್ತೀನಿ ಅಂತ ನೀವು ಅನ್ಕೊತೀರ. ಬಟ್ ಆನೆಸ್ಟಾಗಿ ಹೇಳಿ ಇಲ್ಲಿ ಎಷ್ಟು ಜನ
ಆಯಿತಾ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ಇಷ್ಟೆಲ್ಲ ಮಾಡಿರ್ತೀರಾ, ಬಟ್ ನಿಮ್ದೇನಾದರೂ ವೆಯ್ಟ್ ಲಾಸ್ ಆಯಿತಾ? ನೀವು ನಿಮ್ಮ ಮನ್ಸು ಮುಟ್ಟು ಕೇಳ್ಕೊಳ್ಳಿ, ನಿಮಗೆ ವೆಯ್ಟ್ ಲಾಸ್ ಆಗಿದೆಯಾ ಅಂತ, ಆಯಿತಾ. ನಾನು ಈ ಕ್ವಶನ್ನ ಸಾಮಾನ್ಯವಾಗಿ ಕೇಳಲ್ಲ. ಏನಂತಕ್ಕೆ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಥವ್ರು ವೆಯ್ಟ್ ಲಾಸ್, ಎಸ್ಪೆಷಲಿ ನನ್ನ ಕ್ಲೈಂಟ್ಸು ವೆಯ್ಟ್ ಲಾಸ್ ಮಾಡಿದಾಗ ನಾನು ತಿಂಗಳಿಗೆ 1-2 ಈ ಥರ ಕ್ಲೈಂಟ್ಸ್ ವೀಡಿಯೋಗಳನ್ನ ಹಾಕ್ತಿರ್ತೀನಿ. ಎಂತಕ್ಕಂತ ಹೇಳಿದ್ರೆ ಅವ್ರು ಪರ್ಮಿಷನ್ ಕೊಟ್ಟರೆ ನಾನು ಅಂಥ ವೀಡಿಯೋಸ್ಗಳು ಹಾಕ್ತಿರ್ತೀನಿ. ಕೆಲವ್ರದ್ದು ಫೇಸ್ಗಳ ತೋರಿಸ್ತೀನಿ, ಕೆಲವ್ರದ್ದು ಫೇಸ್ಗಳನ್ನ ಬ್ಲರ್ ಮಾಡ್ತೀನಿ, ಆಯಿತಾ. ಇನ್ನು ಕೆಲವ್ರು ಬೇಡ ಸರ್ ನಮ್ಮ ವೀಡಿಯೋಗಳನ್ನೆಲ್ಲ ತೋರ್ಸಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ತೋರಿಸಲ್ಲ, ನಾವು ಖುಷಿ ಪಟ್ಬಿಟ್ಟು ನೀವು ವೆಯ್ಟ್ ಲಾಸ್ ಆಗಿದ್ದೀರಲ್ಲ ಅದು ನಮಗೂ ಖುಷಿ ಅಂತ ಹೇಳ್ತೀನಿ. ಆಗ ನೀವು ಒಬ್ರು ನೋಡಿ ಇನ್ಸ್ಪೈರ್ ಆದ್ರೂ ನೀವಿನ್ನೂ ಡಿಸಿಷನ್ನೇ ತಗೊಂಡಿಲ್ಲ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ, ಇನ್ನು ಯಾವಾಗ ನೀವು ಡಿಸೈಡ್ ಮಾಡೋದು ನಿಮ್ಮ ದೇಹನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದಕ್ಕೆ? ಇವ್ರು ಏನಾದರೂ 85 kgಯಿಂದ 75 kg ಬರಬೇಕು ಅಂತ ಏನು ಕನ್ಸ್ಕೊಂಡಿರಲಿಲ್ಲ. ಇವ್ರು ಅಂದ್ಕೊಂಡಿದ್ದು ಒಂದು 2-3 kg ವೆಯ್ಟ್ ಲಾಸ್ ಮಾಡಿದ್ರೆ ಸಾಕಪ್ಪ ಒಂದು 2 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲಿ ಅಂತ ಅವ್ರು ಅಂದ್ಕೊಂಡಿದ್ದು. ಬಟ್ ಅವ್ರಿಗೆ ಅವ್ರು ಇದ್ದಿದ್ದು ಡಿಸಿಪ್ಲಿನ್ಗೆ ಅವ್ರಿಗೆ ಯಾವ ರೀತಿ ನಾನು ಕೊಟ್ಟಿದ್ದ ಡಯಟ್ ಚಾರ್ಟ್ ವರ್ಕ್ ಆಯಿತು ಅಂತ ಹೇಳಿದ್ರೆ ವಾರದಲ್ಲಿ 1-1.5 kg ವೆಯ್ಟ್ ಲಾಸ್ ಆಗೋದು ಇವ್ರಿಗೆ. ಅದು ಹೆಲ್ದಿಯಾಗಿ, ಯಾವುದೇ ರೀತಿ ಸುಸ್ತಾಗ್ತಿರ್ಲಿಲ್ಲ, ಯಾವುದೇ ರೀತಿ ಏನಂತಾರೆ ಹಸಿವಾಗ್ತಿರ್ಲಿಲ್ಲ. ಆಮೇಲೆ ಮೇಯ್ನು ಎನರ್ಜಿಟಿಕ್ ಆಗಿ ಏನಂತಾರೆ ಕೆಲಸ ಮಾಡಬೇಕು. ನಾನು ಏನಾದರೂ ಏನಂತಾರೆ ಇವಾಗ ಯಾವಾಗಲೂ ಸುಸ್ತಾಗೋದು, ಅಡುಗೆ ಮನೆಗೆ ಹೋಗಿದ ತಕ್ಷಣ ಒಂಥರ ಸುಸ್ತಾಗೋದು, ಎಸ್ಪೆಷಲಿ ಹೌಸ್ ವೈಫ್ಗಳಿಗೆ ಮತ್ತು ವರ್ಕಿಂಗ್ ಪ್ರೊಫೆಷ್ನಲ್ಗಳಿಗೆ ಇದು ಗೊತ್ತಾಗುತ್ತದು. ಕೆಲಸ ಮಾಡ್ಬೇಕಾದ್ರೆ ಒಂಥರ ನಿದ್ದೆ ಎಳೆಯೋದು, ಸುಸ್ತು, ಒಂಥರ ಮಂಪ್ರು, ಏನು ಮಾಡೋದಕ್ಕೂ ಮೂಡಿರಲ್ಲ, ಆಯಿತಾ. ಈ ರೀತಿ ಎಲ್ಲ ಆಗ್ತಿರುತ್ತೆ. ಬಟ್ ನಾವು ಹೆಲ್ದಿಯಾಗಿ ಬ್ಯಾಲೆನ್ಸ್ ಡಯಟ್ ಫುಡ್ ತೊಗೊಂಡಾಗ ಯಾವ್ಯಾವ ರೀತಿಯೆಲ್ಲ ನಮಗೆ ಎಫೆಕ್ಟಿವ್ ಆಗಿ ನಮ್ಮ ಬಾಡಿ ಕೆಲಸ ಮಾಡುತ್ತೆ, ಎಷ್ಟು ಎನರ್ಜೆಟಿಕ್ ಆಗಿರ್ತೀವಿ ನಾವು, ಮತ್ತು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೋದು ಅನ್ನೋದು ಏನಂತಾರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಆಯಿತಾ. ಅದೇ ರೀತಿ ಇವರು ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಅದಕ್ಕೋಸ್ಕರನೇ ಇವತ್ತು ಇವರು ವೆಯ್ಟ್ ಲಾಸ್ ಮಾಡಿ ನಿಮಗೆಲ್ಲ ಇನ್ಸ್ಪೈರ್ ಆಗಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಇವ್ರ ಗೋಲು ಇನ್ನೂ 7-8 kg ವೆಯ್ಟ್ ಲಾಸ್ ಮಾಡಬೇಕಾಗಿದೆ. ಅದನ್ನು ಇನ್ನೊಂದು 45 ಡೇಸಲ್ಲಿ ಮಾಡ್ತೀನಿ ಅನ್ನೋ ಒಂದು ದೃಢ ನಿರ್ಧಾರ ಪಡ್ಕೊಂಡಿದ್ದಾರೆ. ಅವರು ಖುಷಿಯಾಗಿ ನಮ್ಮ ಹತ್ರ ವಾರಕ್ಕೊಂದ್ಸಲಿ ಕಾಲ್ ಮಾಡಿಬಿಟ್ಟು ಅವರು ರಿಸಲ್ಟ್ಸ್ ತಿಳಿಸಿದಾಗ, ಸರ್ ನಿಮ್ಮಿಂದ ನಂಗೆ ತುಂಬ ಹೆಲ್ಪ್ ಆಯಿತು, ಥ್ಯಾಂಕ್ ಯು ಸೋ ಮಚ್, ನಾನು ವರ್ಷಾನುಗಟ್ಲೆಯಿಂದ ಟ್ರೈ ಮಾಡಿದ್ರು ಅದು ನನಗೆ ಆಗ್ತಿರ್ಲಿಲ್ಲ, ಇವತ್ತು ನನಗೆ ಆಗ್ತಿದೆ ಅಂತ ಹೇಳಿದ್ರೆ ದೊಡ್ಡ ಮಾತುಗಳೆಲ್ಲ ಹೇಳ್ತಾರೆ ಪಾಪ. ಬಟ್ ನಮಗದು ಏನಂತಾರೆ ತಗೊಳ್ಳೋದಕ್ಕೂ ನಮಗೂ ಇದಾಗುತ್ತೆ. ಆ ರೀತಿ ಅಪ್ರಿಸಿಯೇಷನ್ ಕೊಟ್ಟಾಗ ನಮಗೂ ಖುಷಿ ಆಗುತ್ತೆ, ಅಟ್ಲೀಸ್ಟು ಅಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಸುಮಾರು ಜನ ಯೋಚನೆ ಮಾಡ್ತಾರೆ, ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ನೀವು ಇನ್ನು ಫ್ರೀ ಡಯಟ್ಸ್ನ ಹುಡ್ಕೊಂಡು ಕೂತಿರ್ತೀರಾ? ನಿಮಗೆ ನೀವೇ ಯೋಚನೆ ಮಾಡಿ ಕೇಳ್ಕೊಳ್ಳಿ. ನೀವು ಎಷ್ಟು ಕಡೆ ಬೇಡದಿರೋ ಅಂಥ ಏನಂತಾರೆ ಬೇಡದಿರೋ ಅಂಥ ಬಟ್ಟೆಗಳಿಗಾಗಿರ್ಬೋದು, ಬೇಡದಿರೋ ಅಂಥ ಒಡವೆಗಳಿಗಾಗಿರ್ಬೋದು, ಬೇಡದಿರೋ ಅಂಥ ಐಟಮ್ಸ್ಗಳಿಗಾಗಿರ್ಬೋದು ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊತೀರ. ನಿಮಗೆ ಅಂತ ನಿಮ್ಮ ದೇಹಕ್ಕೆ ಒಂದು 10% ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನೀವು ನಿಮ್ಮ ದೇಹನ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಆಯಿತಾ, ನೀವು ಇದರಲ್ಲೇ ಬದುಕಬೇಕು, ಇದರಲ್ಲೇ ಬಾಳಿ ಏನಂತಾರೆ ಇದು ನೀವು ಏನೇ ಎಲ್ಲೇ ಯಾವುದೇ ಮನೇಲಿ ಇರ್ಬೋದು, ಎಂಥ ಬಂಗ್ಲಲ್ಲೇ ಇರ್ಬೋದು, ಬಟ್ ನಿಮ್ಮ ದೇಹನೇ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಮೈಂಡ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕ್ವಶನ್ ಮಾರ್ಕ್ ಹಾಕೋಬೇಕು. ದಯವಿಟ್ಟು ದೇಹನ ಅನ್ಹೆಲ್ದಿ ಮಾಡ್ಕೋಬೇಡಿ. ಇವಾಗ ಏನು ದಪ್ಪ ಆಗ್ತಿದೆಯಲ್ಲ ಬಾಡಿನ, ಅದನ್ನು ಬೇರೆ ಕಾಯಿಲೆಗಳಿಗೆ ಹೋಗೋದಕ್ಕೆ ಬಿಡಬೇಡಿ. ಅದನ್ನು ಅಲ್ಲೇ ಕಂಟ್ರೋಲ್ ಮಾಡಿಕೊಂಡು ಆಯಿತಾ ಹಿಡಿತದಲ್ಲಿಟ್ಟು ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಒಂದು ಡಿಸಿಷನ್ ಮಾಡಿ. ಈ ಡಿಸಿಷನ್ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಆಯಿತಾ, ನೀವು ಮತ್ತೆ ಇನ್ನೂ ಜಾಸ್ತಿ ವೆಯ್ಟ್ ಜಾಸ್ತಿ ಆಗ್ತಾನೆ ಇರುತ್ತೆ. 90ರಿಂದ 95, 95ರಿಂದ 100 kg ಆಯಿತಾ. ಸೆಂಚುರಿ ಕ್ರಿಕೆಟಲ್ಲಿ ಹೊಡೆದ್ರೆ ಸರಿ, ಬಟ್ ನಮ್ಮ ಲೈಫಲ್ಲಿ ನಮ್ಮ ವೆಯ್ಟಲ್ಲಿ ಸೆಂಚುರಿ ಹೊಡೆದ್ವಿ ಅಂತ ಹೇಳಿದ್ರೆ ಆಯಿತಾ ಕೊನೆಗೆ ಸಫರ್ ಆಗೋರು ನಾವೇ, ಆಯಿತಾ. ದಯವಿಟ್ಟು ಸಫರ್ ಆಗಬೇಡಿ. ಇವ್ರ ಥರ ನೀವು 85 kgಯಿಂದ 75 kgಗೆ ಬರಬೇಕು ಅಂತ ಹೇಳಿದ್ರೆ 45 ದಿವಸದಲ್ಲಿ ನೀವು ಎಫರ್ಟ್ ಹಾಕಬೇಕು. ನಿಮಗೆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕು, ಒಂದು ಪ್ರಾಪರ್ ಕೋಚಿಂಗ್ ಇದ್ದಾಗ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ, ಆಯಿತಾ. ನಾನು ಆಗಲೇ ಹೇಳ್ದಂಗೆ ಇದು ಯಾವುದೇ ರೀತಿ ಫ್ರೀ ಅಲ್ಲ ಇದು, ಆಯಿತಾ. ನಿಮ್ಮ ಇದ್ರ ಮೇಲೆ ಒಂದು ಪ್ರಾಪರ್ ಇನ್ವೆಸ್ಟ್ಮೆಂಟ್ನ ಮಾಡಿಕೊಂಡು ಆಯಿತಾ, ಹಂಗಂತ ಹೇಳ್ಬಿಟ್ಟು ಏನೇನೋ ಇದು ಮಾಡ್ಕೋಬೇಡಿ, ಊಹಾಪೋಹಗಳು ಮಾಡ್ಕೋಬೇಡಿ, ಆಯಿತಾ. ನೀವು ಹೋಗಿ ಒಂದು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಒಂದು ಹೊತ್ತು ಊಟ ಮಾಡಿ ಬರ್ತೀರಲ್ಲ, ಅಷ್ಟು ಪ್ರೈಸ್ ಇರುತ್ತೆ ಹೊರತು ಇದು ಯಾವುದೇ ರೀತಿ ನಿಮಗೆ ಕಾಸ್ಟ್ಲಿ ಆಗೆಲ್ಲ ಇದು ಏನಂತಾರೆ ಡಯಟ್ ಚಾರ್ಟ್ಗಳಾಗಿರ್ಬೋದು ಪರ್ಸ್ನಲ್ ಕೋಚಿಂಗ್ ಆಗಿ ಇರೋದಿಲ್ಲ, ಆಯಿತಾ. ನೀವೇನಾದರೂ
ಪರ್ಸ್ನಲ್ ಕೋಚಿಂಗ್ ಬೇಕು, ನಾನು ಈ ರೀತಿ ವೆಯ್ಟ್ ಲಾಸ್ ಮಾಡಬೇಕು, ಎಸ್ಪೆಷಲಿ ಥೈರಾಯ್ಡು, PCOS, PCOD ಮತ್ತು ಏನಂತಾರೆ ಒಬೇಸ್ ಲೆವೆಲ್ ಜಾಸ್ತಿ ಆಗಿರೋರಾಗಿರ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು, ನಾನು ಹೆಲ್ದಿ ಲೈಫ್ ಸ್ಟೈಲ್ಗೆ ಏನಂತಾರೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನನ್ನ ಫ್ಯಾಟ್ ಲಾಸ್ ಕೋಚಿಂಗ್ಗೆ ನೀವು ಜಾಯಿನ್ ಆಗಬಹುದು. ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಮೆಸೇಜ್ ಮಾಡಿದ್ರೆ ನಾನೇ ನಿಮಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ತೀನಿ, ಅಥವಾ ಕಾಲಲ್ಲಿ ಮಾತಾಡಬೇಕು ಅನ್ನೋರು ನನಗೆ ಕಾಲ್ ಮಾಡಿ ಏನಂತಾರೆ ಮಾತಾಡ್ಬೋದು. ಒಟ್ಟಿನಲ್ಲಿ ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದೆ ಆಯಿತಾ ನಿಮ್ಮ ಗುರಿ ಆಗಿರಬೇಕು. ಎಸ್ಪೆಷಲಿ ವೆಯ್ಟ್ ಜಾಸ್ತಿ ಇರೋರು ನೀವು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿ ಏನಂತಾರೆ ನೀವು ಅಂದ್ಕೊಂಡಂಗೆ ಆಗ್ತಾ ಹೋಗುತ್ತೆ ಆಯಿತಾ. ಇದಾಗಿತ್ತು ಇವತ್ತಿನ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ. ಇದೇ ರೀತಿ ನಿಮಗೆ ಹೆಲ್ದಿ ವಿಡಿಯೋಸು, ವೆಲ್ದಿ ವಿಡಿಯೋಸು ಮತ್ತು ಡಿಸಿಪ್ಲಿನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನೋಟಿಫಿಕೇಷನ್ ಬಂದಾಗ ಫಸ್ಟು ನೋಡೋರು ನೀವೇ ಆಗಿರಿ. ಥ್ಯಾಂಕ್ ಯು ಸೋ ಮಚ್.